ಯಶ್ ಶಾನ್ವಿ ಎರಡು ಜಾತಕ ಪರ್ಫೆಕ್ಟಾಗಿ ಮ್ಯಾಚ್ ಆಗಿದೆ. ಐ ನ್ಯೂ ಇಟ್. ದುರ್ಗಾ ಅನ್ನೋದು ಒಳ್ಳೆ ಜೋಡಿ ಅಂತ ನಾ ಹೇಳ್ತಿರ್ಲಿಲ್ವಾ? ಐ ಆಮ್ ಸೋ ಹ್ಯಾಪಿ. ಶಾನ್ವಿ, ಆದರೆ ಒಂದು ಚಿಕ್ಕ ಡೌಟು, ನಿನ್ನ ಜಾತಕನೂ ಹೀಗೆ ಮ್ಯಾಚ್ ಆಗುತ್ತಾ? ತರುಣ್, ತಮಾಷೆ ಸಾಕು. ನಾವು ಮಾತಾಡ್ತಿರೋದು ಅಣ್ಣನ ದುರ್ಗಾ ಬಗ್ಗೆ. ನಮ್ಮ ಜಾತಕ ಯಾಕೆ ಮ್ಯಾಚ್ ಆಗಬೇಕು? ಶರತ್ ದುರ್ಗಾ ಬೋತ್ ಆ ಪರ್ಫೆಕ್ಟ್ ಮ್ಯಾಚ್. ಎಜುಕೇಷನ್ ಸ್ಟೇಟಸ್ ಇಲ್ದಿರೋ ಆ ಹಳ್ಳಿ ಹುಡುಗಿ ಮದುವೆ ಆದರೆ ಅವನಿಗೆ ಸೊಸೈಟಿಯಲ್ಲಿ ಒಂದು ಸ್ವಲ್ಪನೂ ವ್ಯಾಲ್ಯೂ ಉಳಿಯಲ್ಲ. ಆಮೇಲೆ ಈ ಫ್ಯಾಮಿಲಿ ಮರ್ಯಾದೆ ಕಾಪಾಡೋಕ್ಕೆ ಉಳಿಯೋನು ನಾನೊಬ್ಬನೇ. ನಾನು ಶಾನ್ವಿ ನಮ್ಮ ಮದುವೆ ಆಗಿ ಇಡೀ ಫ್ಯಾಮಿಲಿ ಕಂಟ್ರೋಲ್ ಮಾಡ್ತೀನಿ. ಈ ಆಸ್ತಿ ಪೂರ್ತಿ ನಂದೇ ಆಗುತ್ತೆ. ವಾವ್. ಬಟ್ ಶಾನ್ವಿ, ದುರ್ಗಂಗೆ ಬೇರೆ ಹುಡುಗ ನೋಡ್ತಿದಾರಲ್ವ, ಏನು ಮಾಡೋಣ ಅಂತಿದ್ಯಾ? ನನಗೂ ಅದೇ ಟೆನ್ಷನ್ ಆಗ್ತಿರೋದು ತರುಣ್. ಇದೇನೋ ಒಂಥರ ಅನ್ಎಕ್ಸ್ಪೆಕ್ಟೆಡ್. ಇದೇನಾದ್ರು ನಮಗೆ ಮುಂಚೆನೆ ಗೊತ್ತಾಗಿದ್ರೆ ನಾವೇನಾದ್ರೂ ಒಂದು ಪ್ಲಾನ್ ಮಾಡ್ಬೋದಾಗಿತ್ತು. ಗೀತಾ, ಏನ್ ಮಾಡ್ತಿದ್ಯಾ? ಹುಡ್ಗ ಬರದು ಬೇಡ. ದುರ್ಗನ್ ನೋಡಕ್ ಬರೋ ಹುಡ್ಗ ನಿಂಗೂ ಇಷ್ಟ ಅಲ್ವಾ? ನಂಗೂ ಇಷ್ಟ ಇಲ್ಲ. ಆದ್ರೆ ಏನ್ ಮಾಡೋದು? ಏನಾದ್ರೂ ಪ್ಲಾನ್ ಇದೆಯಾ? ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ. ಬ್ರೇಕಿಂಗ್ ನ್ಯೂಸ್, ಫೇಮಸ್ ಬಿಸ್ನೆಸ್ ಮ್ಯಾನ್ ಶರತ್ ಸೂರ್ಯ ಅವ್ರ ಮಗಳನ್ನ ನೋಡ್ಕೊಳ್ತಿರೋ ಕೇರ್ ಟೇಕರ್ನ ಮದುವೆ ಆಗಿದ್ದಾರೆ. ಈ ವಿಷಯ ತುಂಬ ಎಂಬಾರಸಿಂಗ್ ಆಗೋದ್ರಿಂದ ಅವರು ಫ್ಯಾಮಿಲಿ ಬಿಸ್ನೆಸ್ಸಿಂದ ಹಿಂದೆ ಸರಿದು ತನ್ನ ಜಾಗನ ತರುಣ್ ಅವ್ರಿಗೆ ಒಪ್ಪಿಸಿದ್ದಾರೆ. ಇಡೀ ಬಿಸ್ನೆಸ್ ಎಂಪೈರ್ಗೆ ಇನ್ನು ಮುಂದೆ ತರುಣ್ ಅವರೇ ಸಕ್ಸಸ್. ಪರ್ಫೆಕ್ಟ್.